ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ಈ ಚಾನಲ್ಗೆ ಬಂದಿದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಕ್ವೆಶನ್ ಪೇಪರ್ 4th August 2020 ಮಾರ್ನಿಂಗ್ ಶಿಫ್ಟ್ನ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪಾರ್ಟಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳಿದ್ದಾರೆ, ಸೊ ಅದನ್ನ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ಫಾಸ್ಟಾಗಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಓಕೆ, ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ರೆಡ್ ಬಟನ್. ಓಕೆ, ಸೊ ಫಸ್ಟ್ ಕ್ವೆಶನ್ ಏನಿದೆ, 1 dozen notebooks quoted at ₹125 are available at 20% discount. How many notebooks can be bought for ₹75 ಅಂತ ಹೇಳ್ತಿದ್ದಾರೆ. ಸೊ ಏನಂತ ಹೇಳ್ತಿದ್ದಾರೆ, ಸೊ 1 ಡಜನ್ ಅಂದರೆ 12 ನೋಟ್ಬುಕ್ಸ್ಗಳು ಎಷ್ಟಕ್ಕೆ ಅವೈಲೇಬಲ್ ಇದೆ ಅಂತೆ? ₹125 ಅವೈಲೇಬಲ್ ಇದೆ ಅಂತೆ. ಓಕೆನಾ, ₹125 ಅವೈಲೇಬಲ್ ಇದೆ ಅಂತೆ. ಹಾಗಾದರೆ 20% ಡಿಸ್ಕೌಂಟ್ ಕೊಟ್ಬಿಟ್ಟು ಅವ್ನು ಸೇಲ್ ಮಾಡ್ತಿದ್ದಾರೆ. ಸೊ 100% ₹125 ಆದರೆ, ಹಾಗಾದರೆ 20% ಡಿಸ್ಕೌಂಟ್ನ ಮೈನಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಆಯಿತು? 80% ಅಲ್ವಾ? ಸೊ 80%ಗೆ ಎಷ್ಟು ರೂಪಾಯಿ ಇರುತ್ತೆ ನೋಡೋಣ. 125 × 80 ಡಿವೈಡ್ ಬೈ 100. ಸೊ 25 4s 25 5s. ಸೊ 8 5 40, 400 ಆಯಿತು. 400 ಡಿವೈಡ್ ಬೈ 4 ಅಂದರೆ 100. ಎಷ್ಟು ರೂಪಾಯಿ ಆಯಿತು? 100 ರೂಪೀಸ್ ಆಯಿತು. ಅಂದರೆ ಡಿಸ್ಕೌಂಟ್ 20% ಹೋಗಿ ಅದೇ 12 ಬುಕ್ಕಿಗೆ ಎಷ್ಟು ರೂಪಾಯಿ ಆಯಿತು? 100 ರೂಪಾಯಿ ಆಯಿತು. ಹೌದಾ? ಇಲ್ಲಿ ಅವರು 12 ಬುಕ್ಕು ₹100 ಬರ್ತಾ ಇದ್ರೆ 75 ಬುಕ್ಕು ಎಷ್ಟು ರೂಪಾಯಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸಿಂಪಲಾಗಿ ಮಾಡ್ಬೋದು ನೋಡಿ. 25 ಅಂದರೆ 25 3s ಏನು 75. ಇದರಲ್ಲಿ ಎಷ್ಟು ಪಾರ್ಟ್ ಇದೆ? 25 4s 100 ಆಯಿತು. ಹೌದಾ? ಅಂದರೆ ಇದು 4 ಪಾರ್ಟ್ ಇದ್ರೆ ಇದೆಷ್ಟು ಪಾರ್ಟ್ ಇರುತ್ತೆ? 3 ಪಾರ್ಟ್ ಇರುತ್ತೆ ಅಂತಾಯಿತು. ಇದರಲ್ಲಿ 4 ಪಾರ್ಟ್ ಅಂದರೆ ಎಷ್ಟಾಯಿತು? 3 4 12 ಅಲ್ವಾ? ಅಂದರೆ ಇಲ್ಲಿ ಎಷ್ಟಾಗಿರುತ್ತೆ? 3 ಅಂದರೆ 3 ಪಾರ್ಟ್ ಅಂದರೆ 9. ಸೊ 9 ಬುಕ್ಸ್ನ ನಾವು ಸೇಲ್ ಮಾಡ್ಬೋದು, ಅಂದರೆ ₹75. ಸೊ ನಾವು ಕೊಂಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಸಿಂಪಲ್ ಆಗಿ ಮಾಡಿ ಈ ಥರ 12 ಬುಕ್ಕು ₹100 ಬಂದರೆ ಎಷ್ಟು ಬುಕ್ ನಮಗೆ ₹75 ಬರುತ್ತೆ ಅಂತ. ಸೊ ಏನು ಮಾಡ್ತಾರೆ? 75 × 12 ಡಿವೈಡ್ ಬೈ 100. ಸೇಮ್ 25 3s 25 4s 4 1s 4 3s, ಅದ 3 3s 9. ಸೊ 9 ಬುಕ್ ಬಂತು ಅಂತ ಈ ಥರನೂ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಇದನ್ನು ಹಾಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರಿವೈಂಡ್ ಮಾಡೋದು ನೋಡಿ. ಓಕೆನಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 2 ಸತಿ ನೋಡಿ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಫ್ cos θ is equal to 4x divided by 1 plus 4x square, then what is the value of sin θ? ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಟ್ರಿಗ್ನೋಮೆಟ್ರಿ ಮೇಲೆ ಸೊ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗಿ. ನಮಗೇನು ಗೊತ್ತಿದೆ? cos θ ಅಂದರೆ ಏನೋ ಅಂತ ಗೊತ್ತಿದೆ, ಬಟ್ ನಮ್ಗೆ ಈಗೇನು ಗೊತ್ತಿರಬೇಕು? sin θ ಅಂದರೆ ಏನೋ ಅಂತ ಕಂಡಿಡ್ಬೇಕು. ಬಟ್ ನಮಗೊಂದು ಫಾರ್ಮುಲಾ ಗೊತ್ತು. ಏನು? ಓಕೆ, ಏನು? sin square θ is equal to 1 minus cos square θ. ಹೌದಾ? ಈ ಫಾರ್ಮುಲಾ ಗೊತ್ತಿದೆ. ಸೊ 1 minus sin square θ 1 minus cos square θ ಅಂದರೆ ಏನು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. cos θ ಕೊಟ್ಟಿದ್ದಾರೆ. ಸೊ cos θ ವ್ಯಾಲ್ಯೂ ಹಾಕಿ 4x ಡಿವೈಡ್ ಬೈ 1 plus 4x square ದ ಹೋಲ್ ಸ್ಕ್ವೇರ್ ಆಯಿತು. ಸೊ ಈಗ ಏನು ಮಾಡಿ? ಸ್ಕ್ವೇರ್ ಅಪ್ಲೈ ಮಾಡಿ. ಓಕೆ, 1 minus 4x square ಆಯಿತು ಡಿವೈಡ್ ಬೈ 1 plus 4x square ದ ಹೋಲ್ ಸ್ಕ್ವೇರ್ ಆಯಿತು. ಸೊ ಈಗ LCM ತೊಗೊಳ್ಳೋಣ. LCM ತೊಗೊಂಡಾಗ ಏನಾಯಿತು? 1 plus 4x square, ಓಕೆ, ದ ಹೋಲ್ ಸ್ಕ್ವೇರ್ ಮೈನಸ್ 4x square. ಇಲ್ಲಿ 4x ಅಂದರೆ ಹೋಲ್ ಸ್ಕ್ವೇರ್ ಇರುತ್ತೆ, ನೆನ್ಪಿಡ್ಕೊಳ್ಳಿ. 4x ದ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 1 plus 4x square ದ ಹೋಲ್ ಸ್ಕ್ವೇರ್ ಆಯಿತು. ಸೊ ಇಷ್ಟಾದ್ಮೇಲೆ ಯಾವ ಥರ ಮಾಡಬೇಕು? ಇದು ನೋಡಿ, a plus b ಸ್ಕ್ವೇರ್ ಫಾರ್ಮುಲಾದಲ್ಲಿದೆ, a plus b ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದಾಗ a ಸ್ಕ್ವೇರ್ ಪ್ಲಸ್ b ಅಂದರೆ ಇಲ್ಲಿ 4x ಸ್ಕ್ವೇರ್ ಆಗುತ್ತೆ. ಸೊ b ಸ್ಕ್ವೇರ್ ಆದರೆ ಏನಾಗುತ್ತೆ? 16x⁴. ಆಮೇಲೆ 2 × ab ಅಂದರೆ 2ab ಅಂದರೆ 4 × 2 8 ಆಯಿತು. a ಅಂದರೆ 1 ಬಿಡಿ, b ಅಂದರೆ x ಸ್ಕ್ವೇರ್ ಇದೆ, 4x ಸ್ಕ್ವೇರ್. ಸೊ x ಸ್ಕ್ವೇರ್ ಬಂತು. ಮೈನಸ್ ಇದೆಷ್ಟಿದೆ? 16x ಸ್ಕ್ವೇರ್ ಇದೆ. ಹೌದಾ? ಡಿವೈಡ್ ಬೈ ಏನಿದೆ? ಸೇಮ್ 1 plus 4x ದ ಹೋಲ್ ಸ್ಕ್ವೇರ್ ಇದೆ. ಹೌದಾ? 4x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಇದೆ. ಸೊ ಇದನ್ನು ನಾವು ಬರೆದಾಗ ನೋಡಿ, 8x ಸ್ಕ್ವೇರ್ ಮೈನಸ್ 16x ಸ್ಕ್ವೇರ್ ಏನಾಯಿತು? 1 plus 16 power
16x ಸ್ಕ್ವೇರಲ್ಲಿ 8x ಸ್ಕ್ವೇರ್ ಹೋದರೆ ಮೈನಸ್ ಎಷ್ಟು ಉಳಿತು 8x ಸ್ಕ್ವೇರ್ ಉಳಿತು. ಸೊ ಡಿವೈಡ್ ಬೈ ನಾವೇನು ಬರೆಯೋದು 1 ಪ್ಲಸ್ 4x ಸ್ಕ್ವೇರ್ ಬರೀಬೋದು, ಹೌದಾ, ದ ಹೋಲ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ಇದನ್ನು ನೋಡಿ, ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ 4x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 16x⁴ ಇಲ್ಲಿ 1 ಇದೆ, ಇದು 2 × 4x ಸ್ಕ್ವೇರ್ ಅಂತ ಬರೆದ್ರೆ ಇದು ಆ್ಯಕ್ಚುಲಿ ಯಾವ ಫಾರ್ಮುಲಾ ಆಯಿತು, a - b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ a - b ದ ಹೋಲ್ ಸ್ಕ್ವೇರ್ ಅಂದರೆ 1 - 4x ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಆಯಿತು, ಡಿವೈಡ್ ಬೈ 1 + 4x ದ ಹೋಲ್ ಸ್ಕ್ವೇರ್ ಇದೆ, ಹೌದಾ. ನಮ್ಗೆ ಇಲ್ಲಿರೋದೇನು ಸೈನ್ ಸ್ಕ್ವೇರ್ ಥೀಟಾ, ಹೌದಾ, ಸೈನ್ ಸ್ಕ್ವೇರ್ ಥೀಟಾ. ಹಾಗಾದರೆ ಸೈನ್ ಥೀಟಾ ಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ನೋಡಿ ಇದನ್ನ ಹೇಗೆ ಕಂಟಿನ್ಯೂ ಮಾಡೋಣ. ಸೊ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು ಈ x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ 1 - 4x ಸ್ಕ್ವೇರ್ ಡಿವೈಡ್ ಬೈ 1 + 4x ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆ ಮರಿಬೇಡಿ, 4x ಸ್ಕ್ವೇರ್ ಅಂದರೆ ಈ ಫಾರ್ಮುಲಾ. ಸೊ ಈ ಥರ ಆಪ್ಷನ್ ಯಾವುದಿದೆ, 1 - 4x ಡಿವೈಡ್ ಬೈ 1 + 4x. ಸೊ ಆಪ್ಷನ್ 1 ಇಸ್ ದ ರೈಟ್ ಒನ್. ಫಸ್ಟಿಗೆ ಯಾವುದಾಗಿತ್ತು, ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಆಗಿತ್ತು. ಓಕೆ, ಸೊ ಈ ಥರ ನಾವೇನು ಮಾಡ್ಬೋದು, ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಸೊ ನೋಡ್ತಾ ಹೋಗಿ ನೆಕ್ಸ್ಟ್, ಯೂಸಿಂಗ್ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಸಿಂಪ್ಲಿಫೈ ದ ಫಾಲೋಯಿಂಗ್ ಕ್ವಶನ್ ಅಂತ ಹೇಳ್ತಾರೆ. ಸೊ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ, x⁴ + x² + 1 ಡಿವೈಡ್ ಬೈ x² + x + 1, ಹೌದಾ. ಸೊ ಇದನ್ನು ನಾವು ಹೇಗೆ ಮಾಡ್ಬೋದು ನೋಡೋಣ. x⁴ ಇದೆ, x⁴ ಬರ್ಕೊಂಡೆ, ನಾನೇನು ಮಾಡ್ತೀನಿ ಇಲ್ಲಿ 2x² ಬರ್ತೀನಿ, +1 ಬರೆದು ಈ ಒಂದು x² ನಾನು ಎಕ್ಸ್ಟ್ರಾ ಬರ್ಕೊಂಡಿರೋದನ್ನ ಅದನ್ನು ಮೈನಸ್ ಮಾಡ್ಕೋತೀನಿ, ಓಕೆನಾ. ಸೇಮ್ ಅದೇ ಥರ ಕಂಟಿನ್ಯೂ ಆಗುತ್ತೆ, x² + x + 1. ಸೊ ನೆಕ್ಸ್ಟ್ x² + 4 + 2x² + 1 ಇದು ಯಾವ ಫಾರ್ಮುಲಾ, x² + 1 ದ ಹೋಲ್ ಸ್ಕ್ವೇರ್ ಫಾರ್ಮುಲಾ, x² + 1 ದ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಮೈನಸ್ x² ಹಾಗೆ ಇದೆ. ಸೊ x² + x + 1, ಹೌದಾ. ಸೊ ಈ ಥರ ಮಾಡಿದಾಗ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಇದನ್ನ. ಸೊ ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಬೋದು ನೋಡಿ, ಇಲ್ಲಿ ನೋಡಿ x² + 1 ದ ಹೋಲ್ ಸ್ಕ್ವೇರ್ ಮೈನಸ್ x² ಇದೆ, a² - b² ಫಾರ್ಮುಲಾ ಕಾಣ್ತಿದೆ ಅಲ್ವಾ. ಸೊ ಹಾಗಾದರೆ a² + b² ಫಾರ್ಮುಲಾ ಅಪ್ಲೈ ಮಾಡಿದರೆ a + b × a - b, a + b ಇಂಟು a ಅಂದ್ರೇನು x² + 1 ಮೈನಸ್ b, ಹೌದಾ, ಈ ಥರ ಆಗುತ್ತೆ. ಸೊ ಡಿವೈಡ್ ಬೈ x² + x + 1, ಹೌದಾ. x² + 1 ಪ್ಲಸ್ ಇದು x ಆಗುತ್ತೆ ಜಸ್ಟ್, ಓಕೆನಾ, ನೆನ್ಪಿಟ್ಕೊಂಡಿರಿ. x² + 1 a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ a² - b² ಫಾರ್ಮುಲಾ ಏನಂದರೆ a + b × a - b, a + b x² + 1 ಪ್ಲಸ್ b, ಇದು a - b ಅಂದರೆ x² + 1 ಮೈನಸ್ x. ಸೊ ಇದು ಕ್ಯಾನ್ಸಲ್ ಆಯಿತು, ನಿಮ್ಗೇನು ಉಳಿತು x² + 1 - x, ಅಥವಾ ಇದನ್ನು ಹೇಗೆ ಬರಿಬೋದು, x² - x ದ +1 ಇದೇ ಫಾರ್ಮುಲಾ, ಜಸ್ಟ್ ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಆಯಿತು. ಸೊ ಹೇಗೆ ಸಾಲ್ವ್ ಮಾಡೋದು ಅರ್ಥ ಆಗ್ತದೆ, ಸಿಂಪ್ಲಿಫೈ ಮಾಡೋದು. ಸೊ ಈ ಥರ ಏನು ಮಾಡ್ಬೋದು, ಈ ಕ್ವಶನ್ನ ನಾವು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಸ್ಟ್ರಿಂಗ್ ಆಫ್ ಎ ಕೈಟ್ ಈಸ್ 158 ಮೀಟರ್ ಲಾಂಗ್ ಆ್ಯಂಡ್ ಇಟ್ ಮೇಕ್ಸ್ ಅನ್ ಆಂಗಲ್ 30 ಡಿಗ್ರಿ ವಿತ್ ದ ಹಾರಿಜಾಂಟಲ್. ವಾಟ್ ಈಸ್ ದ ಹೈಟ್ ಆಫ್ ದ ಕೈಟ್, ಅಸ್ಯೂಮ್ ದೆರ್ ಈಸ್ ನೋ ಸ್ಲ್ಯಾಕ್ ಇನ್ ದ ಸ್ಟ್ರಿಂಗ್ ಅಂತ ಹೇಳ್ತಿದ್ದಾರೆ, ಓಕೆನಾ. ಅಂದರೆ ಇಲ್ಲೊಂದು ಗಾಳಿಪಟ ಹಾರ್ತಾ ಇದೆ, ಅಂದರೆ ಯಾವುದೇ ಅದರಲ್ಲಿ ಏನಿಲ್ಲ ಅಂತೆ, ಏನು ಸಡಿಲಿಕೆ ಇಲ್ಲ, ಸ್ಲ್ಯಾಕ್ ಅಂದರೆ ಸಡಿಲಿಕೆ ಅಂತ, ಓಕೆನಾ. ಇಲ್ಲಿ ತನಕ ಹಾಗಾದರೆ ಇಲ್ಲಿ ಗಾಳಿಪಟ ಹಾರ್ತಾ ಇದೆ. ಸೊ ಈ ಥರ ಅದು ಹಾರಿಜಾಂಟಲ್ ಸರ್ಫೇಸ್ ಜೊತೆ ಎಷ್ಟು ಆ್ಯಂಗಲ್ ಮಾಡಿದೆ ಅಂತೆ, ಸೊ 30 ಡಿಗ್ರಿ, ಹೌದಾ, 30 ಡಿಗ್ರಿ ಆ್ಯಂಗಲ್ ಮಾಡಿದೆ. ಈಗ ನೆಕ್ಸ್ಟ್ ಇದನ್ನು ಅವ್ರು ಏನು ಕೇಳ್ತಾರೆ, ಗ್ರೌಂಡಿಂದ ಅದರ ಹೈಟ್ ಎಷ್ಟಿದೆ ಅಂತ ಕೇಳ್ತಾರೆ, ಇಷ್ಟು ಹೈಟ್ ಕಂಡುಹಿಡಬೇಕು. ಸೊ ಇದನ್ನು ಯಾವ ಥರ ಬರ್ಕೋಬೋದು ನಾವು, ABC ಅಂದರೆ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯಿತು, ಹೌದಾ. ಸೊ ABC ನಾವು ಬರ್ಕೊತೀವಿ. ಸೊ ನಾವೇನು ಮಾಡ್ಬೋದು, ಇದನ್ನು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ABC ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಹೌದಾ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇದರಲ್ಲಿ ಯಾವ ಥರ ಸಾಲ್ವ್ ಮಾಡ್ಬೋದು ನೋಡಿ. ಸೊ ನಮಗೇನು ಗೊತ್ತಿದೆ, sin 30 ಆ್ಯಂಗಲ್, sin 30 ಅಂದರೆ ಏನು, ಸೊ sin 30 ಅಂದರೆ ಆಪೋಸಿಟ್ ಡಿವೈಡ್ ಬೈ ಅಪೋಸಿಟ್ ಸೈಡ್ ಡಿವೈಡ್ ಬೈ ಏನಂತ ಬರಿತೀವಿ, ಹೈಪೋಟಿನಸ್, ಹೌದಾ, ಹೈಪೋಟಿನಸ್, ಹೌದಾ. ಸೊ ಹಾಗಾದರೆ ಅಪೋಸಿಟ್ ಸೈಡ್ ಯಾವುದು, AB ಇದೆ, ಡಿವೈಡ್ ಬೈ ಹೈಪೋಟಿನಸ್ ಯಾವುದು AC. ಬಟ್ ನಮ್ಗೆ AC
ಅಂದರೆ ಕೈಟ್ ಹಾರ್ತಿರೋ ಲೆಂತ್ ಗೊತ್ತಿದೆ, ಎಷ್ಟಿದೆ 158 ಮೀಟರ್, 158 ಮೀಟರ್ ಹೌದಾ. ಡಿವೈಡ್ ಬೈ 158 ಮಾಡ್ಕೊತೀವಿ. ಸೈನ್ 30 ನಿಮ್ಗೆ ಗೊತ್ತೇ ಇರುತ್ತೆ, ಸೈನ್ 30 ಅಂದರೆ ಹಾಫ್ ಹೌದಾ, ಸೈನ್ 30 ಅಂದರೆ ಹಾಫ್. ಸೊ ಈಗ ಎ ಬಿ ಕಂಡುಹಿಡಿಬೇಕು ನಾವು. ಎ ಬಿ ಕಂಡುಹಿಡಿಯೋಕೆ ಏನು ಮಾಡ್ತೀವಿ, 158 ಡಿವೈಡ್ ಬೈ 2, 2 1 2 7 18 ಆಯಿತು, 7 9 ಸೊ ಎ ಬಿ ಲೆಂತ್ ಏನಾಯಿತು ನಮಗೆ 79. ಸೊ 79 ಮೀಟರ್ಸ್ ಆಯಿತು. ಹಾಗಾದರೆ ಎಷ್ಟು ಹೈಟಲ್ಲಿ ಹಾಕ್ತಿದೆ ಅದು, ಇದರ ಲೆಂತ್ ಏನಾಯಿತು 79 ಮೀಟರ್. ಓಕೆನಾ, ಅದು ತಿಳ್ಕೊಳ್ಳಿ. ಸೈನ್ 30 ಯೂಸ್ ಮಾಡ್ಕೊಂಡು ನಾವು ಮಾಡಿದ್ವಿ, ಯಾಕಂದರೆ ನಮ್ಗೆ ಆ್ಯಂಗಲ್ ಕೊಟ್ಟಿದ್ದಾರೆ ಆ ಥರ. ಸೊ ಆ್ಯಂಗಲ್ ಕೊಟ್ಟರೆ ಇನ್ನೊಂದು ಸೈಡ್ ಕೊಟ್ಟಿದ್ದಾರೆ ಏನು ಮಾಡ್ತಿದ್ವಿ, ಹೈಪೋಟೆನಸ್ ಪೈಥಾಗರಸ್ ಥಿಯರಮ್ ಹಾಕೊಂಡು ನಾವು ಸಾಲ್ವ್ ಮಾಡ್ತಿದ್ವಿ. ಸೊ ಅರ್ಥ ಇದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದ್ದಾರೆ ಅಂದರೆ, ಫಾಲೋಯಿಂಗ್ ಹಿಸ್ಟೋಗ್ರಾಮ್ ರೆಪ್ರೆಸೆಂಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ ಆಫ್ 200 ಮ್ಯಾನ್ಯುವಲ್ ವರ್ಕರ್ಸ್ ಇನ್ ದ ಸಿಟಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನು ಕ್ವಶನ್ ಕೇಳ್ತಾರೆ, ದ ರೇಷಿಯೋ ಆಫ್ ದ ನಂಬರ್ ಆಫ್ ವರ್ಕರ್ಸ್ whose household expenditure is less than the 200 to the number of workers whose household expenditure is rupees 300 ಅಂತ. ಅಂದರೆ ಎಕ್ಸ್ಪೆಂಡಿಚರ್ 200 ರೂಪಾಯಿಗಿಂತ ಕಮ್ಮಿ ಇರೋರು ಹೌದಾ, 200 ರೂಪಾಯಿಗಿಂತ ಸಾರಿ ಈ ಥರ ಬರಬೇಕು, ಕಮ್ಮಿ ಇದೆ 200 ರೂಪಾಯಿಗಿಂತ ಕಮ್ಮಿ ಇರೋರು ಮತ್ತು 300 ರೂಪಾಯಿ ಮತ್ತು 300 ರೂಪಾಯಿಗಿಂತ ಜಾಸ್ತಿ ಇರೋರು ಹೌದಾ, 300 ರೂಪಾಯಿಗಿಂತ ಜಾಸ್ತಿ ಇರೋರ್ದು ರೇಷಿಯೋ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ 200 ರೂಪಾಯಿಗಿಂತ ಕಮ್ಮಿ ಇರೋರು ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕು. ಸೊ ನೋಡಿ 200 ರೂಪಾಯಿ ಬರಲ್ಲ, 200 ರೂಪಾಯಿಗಿಂತ ಕಮ್ಮಿ ಇರೋರು ಲೆಸ್ ದ್ಯಾನ್ 200 ರುಪೀಸ್. ಓಕೆನಾ, ನೋಡಿ 20 + 40 ಎಷ್ಟಾಯಿತು, 60 ಜನ ಆಯಿತು 200 ರೂಪಾಯಿಗಿಂತ ಕಮ್ಮಿ ಇರೋರು. ಅದೇ 300ಗಿಂತ ಜಾಸ್ತಿ ಇರೋರು 34 40 74 74 16 90 90 + 10 100. ಸೊ 100 ಜನ ಆಯಿತು. ಇದಿಷ್ಟು ಬೇರೆ, ಇದೊಂದು ಬೇರೆ 300ಗಿಂತ ಜಾಸ್ತಿ ಇರೋರು, ಇದು 200ಗಿಂತ ಕಮ್ಮಿ ಇರೋರು ಹೌದಾ. ಈಗ ರೇಷಿಯೋ ಮಾಡಿದರೆ 23 25 ಅಂದರೆ ಎಷ್ಟಾಯಿತು 3:5 ರೇಷಿಯೋ ಬಂತು. ಆನ್ಸರ್ ಏನಾಯ್ತು ಹಾಗಾದರೆ 3:5. ಸಿಂಪಲ್ ಇದೆ. ಸೊ ಸಿಂಪಲ್ ಆಗಿ ಸಾಲ್ವ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಪೆರಿಮೀಟರ್ ಇನ್ ಸೆಂಟಿಮೀಟರ್ ಆಫ್ ಎನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಹೂಸ್ ಹೈಟ್ ಈಸ್ ಎಷ್ಟಂತ ಕೊಟ್ಟಿದ್ದಾರೆ, 3.46 ಮೀಟರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಇದ್ದಾಗ ನಾವು ಹೇಗೆ ಮಾಡ್ತೀವಿ, ಸೊ ಇದಕ್ಕೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಏನು, ಸೈಡ್ ಆಫ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಸೈಡ್ ಆಫ್ ಆನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕಂಡು ಹಿಡಿಯೋದು ಹೇಗೆ ಗೊತ್ತಿದೆಯಾ ನಿಮಗೆ. ಸೊ ಫಾರ್ಮುಲಾ ಇದೆ ಏನು, √3/2 × h ಅಂದರೆ 2/√3 × h ಅಂತ. 2/√3 × h ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದೆಲ್ಲ ಸಿಂಪ್ಲಿಫೈ ಮಾಡಿ ಬರ್ದಿರೋದು. ಓಕೆನಾ, 2 ಡಿವೈಡ್ ಬೈ √3 ಅಂದರೆ ಏನಂತ ತಗೊಳಕ್ಕೆ ಹೇಳಿದೆ ನಮಗೆ 1.73 ಅಂತ. ಓಕೆನಾ, 1.73 × h ಎಷ್ಟಿದೆ ಹೈಟ್ 3.46. ಇದನ್ನ ಡಿವೈಡ್ ಮಾಡಿದರೆ 1.73 1 2.36 3.36 ಆಯಿತು. 2 × 2 ಎಷ್ಟಾಯಿತು 4 ಸೆಂಟಿಮೀಟರ್ ಆಯಿತು. ಬಟ್ ಅವ್ರೇನು ಕೇಳಿದ್ದಾರೆ, ಪೆರಿಮೀಟರ್ ಅಂದರೆ 3 ಸೈಡ್ಸ್ ಇರುತ್ತೆ ಒಂದು ಟ್ರಯಾಂಗಲ್ಗೆ. ಒಂದು ಸೈಡ್ 4 ಸೆಂಟಿಮೀಟರ್ ಇದೆ, 4 × 3 ಎಷ್ಟಾಯಿತು 12 ಸೆಂಟಿಮೀಟರ್ಸ್ ಆಯಿತು. ಆಪ್ಷನ್ ಏನಾಗುತ್ತೆ ಡಿ, 12 ಸೆಂಟಿಮೀಟರ್ಸ್. ಅರ್ಥ ಆಗ್ತಿದೆಯಾ. ಸೊ ನೋಡಿ ನಾವು ಈ ಕ್ವಶನ್ಸ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ದೀವಿ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲೊಂದು ಕ್ವಶನ್ ಇದೆ. ಏನಂತ, ಇಫ್ x + 1/x the whole cube is equal to 27 ಆಗಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x² + 1/x² ಅಂತ. ಸೊ ಇದು ನಾನೇನು ಬರೀತೀನಿ, 27ನ ಈ ಥರ ಬರ್ಕೋತೀನಿ, x + 1/x the whole cube ಇದನ್ನೇನು ಬರ್ಕೊತೀನಿ 3³ ಅಂತ ಬರ್ಕೊತೀನಿ. ಅಲ್ಲಿಗೆ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಏನು ಉಳಿತು, ಬರೀ x + 1/x = 3 ಅಂತ ಬಂತು ಹೌದಾ. ಕ್ಯೂಬ್ ಕ್ಯಾನ್ಸಲ್ ಆಗಿದ್ದ ನಾನೇನು ಮಾಡಿಬಿಡ್ತೀನಿ, ಅಳಿಸ್ಬಿಡ್ತೀನಿ. ಓಕೆ, ಕ್ಯೂಬ್ ಕ್ಯಾನ್ಸಲ್ ಆಯಿತು. ಓಕೆನಾ, ನೆಕ್ಸ್ಟ್ ಈಗ ಏನು ಮಾಡೋಣ, x + 1/x ಏನಾಯಿತು 3 ಆಗಿದ್ರೆ ನಮಗೇನು ಬೇಕು, x² + 1² ಅಂದರೆ ನಾವೇನು ಮಾಡ್ತೀನಿ, ಸ್ಕ್ವೇರ್ ಮಾಡ್ಕೊತೀನಿ. ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಹೌದಾ, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ, x + 1/x the whole square is equal to 9 ಆಯಿತು. ಬಟ್ ನಮ್ಗೆ ಬೇಕಾಗಿರೋದೇನು, x² + 1/x². ಹಾಗಾದರೆ ಇದನ್ನೇನು ಮಾಡೋಣ, a + b² ಫಾರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. a² ಅಂದರೆ x², b² ಅಂದರೆ 1/x² + 2 × a × b ಹೌದಾ, is equal to ಏನು 9 ಆಯಿತು. ಸೊ x ಕ್ಯಾನ್ಸಲ್ ಆಯಿತು. ಈ 2 ಏನಾಗುತ್ತೆ ರೈಟ್ ಸೈಡ್ ಹೋಗುತ್ತೆ. ಸೊ 1/x + 1/x²
ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಮೈನಸ್ 2 ವಿಚ್ ವಿಲ್ ಬಿ ಈಕ್ವಲ್ ಟು 7. ಆನ್ಸರ್ ಏನಾಗಿದೆ 7. ಓಕೆನಾ, ಆನ್ಸರ್ ಎಷ್ಟು ಬಂತು 7. ಅರ್ಥ ಆಗ್ತದೆ ಅಲ್ವಾ? ಸೊ ನೋಡಿ ಹೇಗೆ ಮಾಡಿದ್ದೀನಿ ಅಂತ ರಿವೈಂಡ್ ಮಾಡಬೇಕಾದ್ರೆ ನೀವು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಹೇಗೆ ಸಾಲ್ವ್ ಮಾಡಿದ್ದಾರೆ ನೋಡೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಟ್ರಯಾಂಗಲ್ ಎ ಬಿ ಸಿ. ಓಕೆನಾ, ಒಂದು ಟ್ರಯಾಂಗಲ್ ಇದೆ, ದೊಡ್ಡದೊಂದು ಟ್ರಯಾಂಗಲ್. ಓಕೆನಾ, ಎ ಬಿ ಸಿ. ಸೊ ಎ ಬಿ ಸಿ ಟ್ರಯಾಂಗಲ್ ಆ್ಯಂಗಲ್ ಬಿ ಎ ಸಿ ಇಸ್ 90 ಡಿಗ್ರಿ. ಕರೆಕ್ಟ್ ಇದೆ. ಓಕೆ, ಆ್ಯಂಗಲ್ ಬಿ ಎ ಇಸ್ 90 ಡಿಗ್ರಿ ಆ್ಯಂಡ್ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಹೌದಾ, ಇದೇನು ಎ ಡಿ ಅನ್ನೋದು ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಎ ಡಿ ಲೆಂತ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 8.4 ಕೊಟ್ಟಿದ್ದಾರೆ. ಆಮೇಲೆ ಬಿ ಡಿ ಲೆಂತ್ ಕೊಟ್ಟಿದ್ದಾರೆ ಎಷ್ಟು 4.8 ಸೆಂಟಿಮೀಟರ್. ಹಾಗಾದರೆ ಲೆಂತ್ ಆಫ್ ಬಿ ಸಿ, ಟೋಟಲ್ ಬಿ ಸಿ ಲೆಂತ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಇದನ್ನು ಮಾಡೋಕ್ಕೆ ನಾವೇನು ಮಾಡಬೇಕು, ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಓಕೆನಾ, ಇದರಲ್ಲಿ ನಾವು ಯಾವುದೇ ಸೈನ್ ಥೀಟಾ, ಯಾಕಂದರೆ ನಮ್ಗೆ ಆ್ಯಂಗಲ್ 30 ಡಿಗ್ರಿ ಆ ಥರ ಇಲ್ಲ. ಓಕೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಪೈಥಾಗರಸ್ ಥಿಯರಮ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಈಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದಾಗ ಸೊ ಇಲ್ಲೇನಿದೆ, ಫಸ್ಟು ಯಾವುದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಟ್ರಯಾಂಗಲ್ ಎ ಬಿ ಡಿ. ಎ ಬಿ ಡಿ ಅಂದ ಕೂಡಲೇ ನಮ್ಗೆ ಯಾರು ನೆನಪಾಗ್ತಾರೆ, ಮಿಸ್ಟರ್ 360 ನೆನಪಾಗ್ತಾರೆ. ಸೊ ಅವ್ರು ಇದ್ದಿದ್ರೆ ಇವತ್ತು ಗೆಲ್ಬೋದಿತ್ತೋ ಏನೋ, ಬಟ್ ಇರಲಿ, ಸೋತಿದ್ದೀವಿ. ಕೀಪ್ ಸಪೋರ್ಟಿಂಗ್ RCB ಆ್ಯಂಡ್ ಕೀಪ್ ಸೇಯಿಂಗ್ ಈ ಸಲ ಕಪ್ ನಮ್ಮದೇ. ಸೊ ಈಗ ಟ್ರಯಾಂಗಲ್ ಎ ಬಿ ಡಿ ನೋಡೋಣ. ಸೊ ಟ್ರಯಾಂಗಲ್ ಎ ಬಿ ಡಿಯಲ್ಲಿ ಹೈಪೋಟಿನಸ್ ಯಾವುದಾಗುತ್ತೆ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಟ್ರಯಾಂಗಲ್ ಈ ಥರ ಇದೆ. ಓಕೆನಾ, ಸೊ ಇದು ಹೈಪೋಟಿನಸ್ ಆಗುತ್ತೆ, ಸಾರಿ ಎ ಬಿ ಹೈಪೋಟಿನಸ್ ಆಗುತ್ತೆ. ಸೊ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಯಾವುದಿದೆ ಇಲ್ಲಿ, ಟ್ರಯಾಂಗಲ್ ಎ ಸಿ ಡಿ. ಸೊ ಇನ್ನು ಟ್ರಯಾಂಗಲ್ ಎ ಸಿ ಡಿ ಯಾವುದು ಹೈಪೋಟಿನಸ್ ಆಗುತ್ತೆ, ಸೇಮ್ ಆ್ಯಕ್ಚುಲಿ ಇಲ್ಲಿ ಬರುತ್ತೆ. ಸೊ ಹೈಪೋಟಿನಸ್ ಯಾವುದು, ಎ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಓಕೆನಾ, ಈ ಥರ ಬಂತು ಎರಡು ಟ್ರಯಾಂಗಲ್. ಸೊ ನೆಕ್ಸ್ಟ್ ನೋಡೋಣ, ಈ ಟ್ರಯಾಂಗಲ್ ನೋಡೋಣ. ಯಾವುದು ಲಾಸ್ಟ್ ಟ್ರಯಾಂಗಲ್, ದೊಡ್ಡದು ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಹೈಪೋಟಿನಸ್ ಯಾವುದಾಗುತ್ತೆ, ಬಿ ಸಿ. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಸೊ ನಾವೇನು ಮಾಡೋಣ, ಬಿ ಸಿನ ನಾವು ಏನಂತ ಬರಿಬೋದು, ಬಿ ಡಿ ಪ್ಲಸ್ ಡಿ ಸಿ ಅಂತ ಬರಿಬೋದು. ಹೌದಾ, ಬಿ ಡಿ ಪ್ಲಸ್ ಡಿ ಸಿ ಅಂತ ಬರಿಬೋದು. ಸೊ ದ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಸೊ ದ ಹೋಲ್ ಸ್ಕ್ವೇರ್ ಬಿ ಡಿ ಪ್ಲಸ್ ಬಿ ಸಿನ ಬಿ ಡಿ ಪ್ಲಸ್ ಡಿ ಸಿ ಅಂತ ಬರ್ತೀವಿ, ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಎ ಬಿ ಸ್ಕ್ವೇರ್ ಇದೆ. ಸೊ ಎ ಬಿ ಸ್ಕ್ವೇರ್ ನಾವೇನಂತ ಬರಿಬೋದು, ಸೊ ಎ ಬಿ ಸ್ಕ್ವೇರ್ ನಾವೇನಂತ ಬರಿತೀವಿ, ಇಲ್ಲಿ ನೋಡಿ, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಇದೆಯಲ್ಲ ಅದು ಬರೆಯೋಣ, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಓಕೆನಾ, ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಏನಂತ ಬರಿತೀನಿ, ಡಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಹೌದಾ, ಓಕೆ. ಇಲ್ಲೇನಿದೆ, ಬಿ ಡಿ ಪ್ಲಸ್ ಡಿ ಸಿ ಸ್ಕ್ವೇರ್ ಇದೆ. ಬಿ ಡಿ ವ್ಯಾಲ್ಯೂ ಗೊತ್ತಿದೆ, ನಮಗೆ ಗೊತ್ತಿದೆ 4.8 ಪ್ಲಸ್ ಡಿ ಸಿ ಸ್ಕ್ವೇರ್ ಗೊತ್ತಿಲ್ಲ. ಸೊ ಡಿ ಸಿ ಸ್ಕ್ವೇರ್ ಹಾಗೆ ಬರೆಯೋಣ. ಸೊ ಎ ಡಿ ಸ್ಕ್ವೇರ್ ಏನು, ಎ ಡಿ ವ್ಯಾಲ್ಯೂ ಗೊತ್ತಿದೆಯಾ, 8.4 ದ ಹೋಲ್ ಸ್ಕ್ವೇರ್. ಬಿ ಡಿ ಸ್ಕ್ವೇರ್ ಏನಿದೆ, ಬಿ ಡಿ ವ್ಯಾಲ್ಯೂ ಎಷ್ಟು 4.8 ದ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ನಾವು ಕಂಡುಹಿಡಿಯಬೇಕು. ನೆಕ್ಸ್ಟ್ ಎ ಡಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 8.4 ದ ಹೋಲ್ ಸ್ಕ್ವೇರ್. ಓಕೆನಾ, ಸೊ ಈ ಥರ ಮಾಡಿದಾಗ ಇಲ್ಲಿ ನೋಡಿ, ಇದು ಯಾವ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಟೆನ್ಷನ್ ಬರೆದ್ರೆ 4.8 ಸ್ಕ್ವೇರ್ ಡಿ ಸಿ ಸ್ಕ್ವೇರ್. ಓಕೆನಾ, ಪ್ಲಸ್ 2 ಇಂಟು 4.8 ಇಂಟು ಡಿ ಸಿ. ಓಕೆನಾ, ನೆಕ್ಸ್ಟ್ ಇದೆಲ್ಲಿದೆ ನೋಡಿ, 8.4 ದ ಹೋಲ್ ಸ್ಕ್ವೇರ್ ಪ್ಲಸ್ 4.8 ದ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಪ್ಲಸ್ 8.4 ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಈಗ ಯಾವುದಾದ್ರು 4.8 ಸ್ಕ್ವೇರ್ ಆ್ಯಂಡ್ ಡಿ ಸಿ ಸ್ಕ್ವೇರ್ ಏನಾಗುತ್ತೆ, 4.8 ಸ್ಕ್ವೇರ್ ಡಿ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ಇಂಟು
ಇದು 2 ಆ್ಯಕ್ಚುಲಿ ಇಂಟು 4.8 ಇಂಟು ಡಿ ಸಿ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ. ಸೊ 8.4 ಸ್ಕ್ವೇರ್ ಅಂದ್ರೇನು, 8.4 ಸ್ಕ್ವೇರ್ ಅಂತ ನೋಡಿ 84 ಸ್ಕ್ವೇರ್ ಆಗುತ್ತೆ. 70.56 70.56 ಬರುತ್ತೆ. ಸೊ ಆ್ಯಡ್ ಮಾಡಿದಾಗ 141.12 ಹೌದಾ, 141.12 ಬರುತ್ತೆ. ಓಕೆನಾ. ನೆಕ್ಸ್ಟ್ ಡಿ ಸಿ ಇಸ್ ಈಕ್ವಲ್ ಟು ಏನು ಮಾಡೋಣ, 141.12 ಡಿವೈಡ್ ಬೈ, ಸೊ ಎಷ್ಟಿದೆ 2.2 ಇಂಟು 4.8ನ ಡಿವೈಡ್ ಮಾಡಿದಾಗ ಡೈರೆಕ್ಟಾಗಿ ನಾವು ಆನ್ಸರ್ ಎಷ್ಟು ಬರುತ್ತೆ, 14.7 ಬಂತು. ಬಟ್ ಇದು ಆ್ಯಕ್ಚುಲಿ ಡಿ ಸಿ ಹೌದಾ. ಡಿ ಸಿ ನಮಗೇನು ಬೇಕು, ಟೋಟಲ್ ಬಿ ಸಿ ಬೇಕು. ಸೊ ಬಿ ಸಿ ಕಂಡುಹಿಡಿಯೋಕ್ಕೆ ಏನು ಮಾಡೋಣ, ಬಿ ಸಿ ವಿಲ್ ಬಿ ಈಕ್ವಲ್ ಟು 4.8. ಯಾವುದು 4.8 ಅಂದರೆ ಬಿ ಡಿ. ಡಿ ಸಿ ಎಷ್ಟಿದೆ 14.7. 14.7 ಆ್ಯಡ್ ಮಾಡಿದರೆ ಎಷ್ಟು ಬಂತು, ಸೊ 19.5 ಸೆಂಟಿಮೀಟರ್ಸ್ ಬರುತ್ತೆ. ಓಕೆ, ಆನ್ಸರ್ ಏನಾಯಿತು 19.5 ಸೆಂಟಿಮೀಟರ್ಸ್. ಸೊ ಅರ್ಥ ಆಗಿದೆಯಲ್ಲ, ಕ್ಲೀನಾಗಿ ನೋಡಿ ಹೇಗೆ ಸಾಲ್ವ್ ಮಾಡಿದ್ದೀನಿ ಅದನ್ನ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ ಎ ಇಸ್ ಟು ಬಿ, ಓಕೆ, ಎ ಇಸ್ ಟು ಬಿ ಈಸ್ 11:7 ಆ್ಯಂಡ್ ಬಿ ಇಸ್ ಟು ಸಿ ಈಸ್ 5:19, ದೆನ್ ವಾಟ್ ಈಸ್ ಎ ಇಸ್ ಟು ಬಿ ಇಸ್ ಟು ಸಿ ಕಂಡುಹಿಡಬೇಕು. ಹೌದಾ. ಸೊ ಇದನ್ನೇನು ಮಾಡೋಣ, ಈ ಥರ 11:7 ಬರ್ಕೊಳ್ಳಿ. ಎ ಇಸ್ ಟು ಬಿ, ಬಿ ಜಾಗದಲ್ಲಿ ಈ 5 ಬರ್ಕೋಬೇಕು, 5:19. ಸೊ ಅರ್ಥ ಆಗ್ತಿದೆಯಾ. ಇದೇನಾಯಿತು ಎ ಇಸ್ ಟು ಬಿ, ಇದೇನಾಯಿತು ಬಿ ಇಸ್ ಟು ಸಿ. ಬಿ ಕಾಲಮಲ್ಲೇ ಸೇಮ್ ಇರಬೇಕು, 7 5 ಒಂದೇ ಕಾಲಮಲ್ಲಿ ಬರೀಬೇಕು. ಸರಿನಾ, ಈ ಥರ ಒಂದಿರಕ್ಕಿಲ್ಲ ಒಂದು. ಸೊ ನಾವೇನು ಮಾಡಬೇಕು, ಈ ರೇಷಿಯೋ ಎ ಇಸ್ ಟು ಬಿ ಇಸ್ ಟು ಸಿ ಕಂಡುಹಿಡಬೇಕು ಅಂದರೆ ಈ ಬಿ ಇದೆ ಅಲ್ವಾ, ಈ ಬಿನ ಎರಡು ನಂಬರ್ನ ಕಾಮನ್ ಸೇಮ್ ಆಗೋಂಗೆ ಮಾಡಬೇಕು, ಒಂದೇ ನಂಬರ್ ಬರೋ ಥರ ಮಾಡಬೇಕು. ಸೊ ಒಂದೇ ಬರೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದನ್ನ 5 ಮಲ್ಟಿಪ್ಲೈ ಮಾಡಬೇಕು, ಇದನ್ನ 7 ಮಲ್ಟಿಪ್ಲೈ ಮಾಡಬೇಕು. ಹೌದಾ. ಬಟ್ ಮಲ್ಟಿಪ್ಲೈ ಮಾಡಿದ್ರೆ 4 ಎರಡೂ ಟರ್ಮಿಗೂ ಮಲ್ಟಿಪ್ಲೈ ಮಾಡಬೇಕು ರೇಷಿಯೋಗೆ. 15 11 5 55, 15 5 55, ನೆಕ್ಸ್ಟ್ 7 5 35 ಆಯಿತು. ನೆಕ್ಸ್ಟ್ 7 5 35, ಓಕೆನಾ. 19 7 ಎಷ್ಟಾಗುತ್ತೆ, 7 9 63, 6 7 1 7 6 13, 133 ಆಯಿತು. ಸೊ ಈಗೇನಾಯಿತು, ಕಾಮನ್ ಆಯಿತು 35. ಈಗೇನು ಮಾಡ್ಬೋದು, ನಾವು ಆ್ಯಡ್ ಬರೀಬೋದು ಡೈರೆಕ್ಟಾಗಿ. ಎ ಇಸ್ ಟು ಬಿ ಇಸ್ ಟು ಸಿ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, 55:35:133. ಸೊ ಆಪ್ಷನ್ ಯಾವುದು, ಡಿ. ಅರ್ಥ ಆಗಿದೆ ಅಲ್ವಾ. ಸೊ ಈ ಥರ ಏನು ಮಾಡ್ತೀವಿ, ಈ ಕ್ವಶನ್ನ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ 60th ಕ್ವಶನ್ ನೋಡಿ. ದೇರ್ ಆರ್ ದ ಇನ್ನರ್ ಆ್ಯಂಡ್ ದ ಔಟರ್ ರೇಡಿಯೈ ಆಫ್ 2 ಕಾನ್ಸೆಂಟ್ರಿಕ್ ಸರ್ಕಲ್ ಆರ್ 6.7 and 9.5 centimeters respectively. So what is the difference between their circumference of the circle? ಹೌದಾ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಕಂಫರೆನ್ಸ್ ಅಂತ ಕೇಳಿದ್ರೆ ಅಷ್ಟೇ. ಸೊ ನಾವು ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಕಂಫರೆನ್ಸ್ ಮಾಡಬೇಕು ಅಂದರೆ ಸೊ ಯಾವ ಥರ ಮಾಡಬೇಕು ಅಂದರೆ ಫಸ್ಟ್ ನೋಡ್ಕೊಳ್ಳಿ. ಹೇಗೆ ಅಂದರೆ 2 ಸರ್ಕಲ್ಸ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇನ್ನರ್ ರೇಡಿಯೈ ಎಷ್ಟಿದೆ, 6.7 ಇದೆ, ಆ್ಯಂಡ್ ಔಟರ್ ರೇಡಿಯೈ ಎಷ್ಟಿದೆ, 9.5 ಇದೆ. ಸೊ ಫಸ್ಟ್ ಇನ್ನರ್ ರೇಡಿಯೈ ಕಂಡಿಟ್ಕೊಳ್ಳೋಣ. ಇನ್ನರ್ ರೇಡಿಯೈ IR ಅಂತ ಬರ್ದಿದ್ದೀನಿ ನೋಡ್ಕೊಳ್ಳಿ, ಇನ್ನರ್ ರೇಡಿಯೈ ಇದು. ಸೊ ಫಾರ್ಮುಲಾ ಏನು, 2 × π × r. ಸೊ ಇಲ್ಲಿ ಪೈ ಏನಂತ ಹೇಳ್ತಾರೆ, 22/7 ಅಂತ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ನಿಮ್ಗೊಂದು ಕಾನ್ಸೆಪ್ಟ್ ಗೊತ್ತಿದೆ, ಪೈ ಅಂದರೆ 3.1416 ಈ ಥರ ಬರುತ್ತೆ ಅಂತ. ಬಟ್ 22/7 ಆ್ಯಕ್ಚುಲಿ ಹಾಗೆ ಬರಲ್ಲ. 22/7 ನಾವು ಮಾಡಿದರೆ 3.142754 ಈ ಥರ ಸಮಥಿಂಗ್ ಬರ್ತಾ ಹೋಗುತ್ತೆ. ಸೊ ಅದನ್ನು ನಾವು ರೆಕರಿಂಗ್ ನಂಬರ್ ಅಂತೀವಿ. 22/7ನ ರೆಕರಿಂಗ್ ನಂಬರ್ ಅಂತೀವಿ, ಪೈನ ನಾನ್ ರೆಕರಿಂಗ್ ನಂಬರ್ ಅಂತೀವಿ, ಅಥವಾ ನಾನ್ ರ್ಯಾಷನಲ್ ನಂಬರ್ ಅಂತಲೂ ಕರಿತೀವಿ. ಇದನ್ನು ಇರ್ಯಾಷನಲ್ ನಂಬರ್ ಯಾವುದು, ಪೈ. ರ್ಯಾಷನಲ್ ನಂಬರ್ ಅಂದರೆ 22/7 ಆಗುತ್ತೆ. ಪೈ ವ್ಯಾಲ್ಯೂ ಆ್ಯಕ್ಚುಲಿ 22/7 ಅಲ್ಲ. ಬಟ್ ನಾವು ಈ ಥರ ಸರ್ಕಲ್ ಪ್ರಾಬ್ಲಮಲ್ಲಿ ಅದನ್ನು ಪೈ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ 22/7 ನಿಯರ್ಲಿ ಆ ವ್ಯಾಲ್ಯೂ ಆಗಿರುತ್ತೆ. ಸೊ ನಮಗೆ ಡಿವೈಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ನಾವು ಒಂದೇ ಒಂದು ಕಾರಣಕ್ಕೆ ನಾವು ತೊಗೋತೀವಿ. ಸೊ ಈ ಪ್ರಾಬ್ಲಮ್ ನೋಡೋಣ. 2 × π ಹಾಗೆ ಬರ್ಕೊಳ್ಳಿ, ಹೇಳ್ತೀನಿ. ನೆಕ್ಸ್ಟ್ R ಅಂದ್ರೇನು, 6.7 ಇನ್ನರ್ ರೇಡಿಯೈ. ಮಲ್ಟಿಪ್ಲೈ ಮಾಡಿದಷ್ಟಾಯಿತು, 7 2 14, 1 6 2 12 3 13 ಅಂದರೆ 13.4 × π ಆಯಿತು. ನೆಕ್ಸ್ಟ್ ಔಟರ್ ರೇಡಿಯೈ ನೋಡೋಣ. ಔಟರ್ ರೇಡಿಯೈ ಅನ್ನೋದೇ ಸೇಮ್ 2πr. 2 × π × r ಎಷ್ಟಿದೆ, 9.5. 9.5 ಡಬಲ್ ಮಾಡಿದ್ರೆ ಎಷ್ಟಾಯಿತು, 19π ಆಯಿತು.
ಸೊ ಅವ್ರೇನು ಕೇಳ್ತಿದ್ದಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಕಂಫರೆನ್ಸ್ ಅಂತ. ಡಿಫ್ರೆನ್ಸ್ ಎಷ್ಟು ನೋಡೋಣ. ಸೊ ಡಿಫ್ರೆನ್ಸ್ ಅಂದರೆ 19 ಮೈನಸ್ 13.4 ಇಂಟು ಪೈ. ಹೌದಾ, 19 ಮೈನಸ್ 13.4 ಅಂದರೆ ಎಷ್ಟಾಗುತ್ತೆ, 5.6. ಹೌದಾ, ಈಗ ಪೈ ವ್ಯಾಲ್ಯೂ ಅಂತ ಏನಂತ ಒಳಗೆ ಕೇಳಿದರೆ 22/7 ಹಾಕಿ 22/7, 7 1 7.8. ಹೌದಾ, ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 17.6. ಸೊ ಆನ್ಸರ್ ಏನಾಯಿತು, 17.6. ಸೊ ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್, ಯಾವ ಥರ ನಾವು ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಬರ್ತಿದ್ದೀವಿ. ಓಕೆ, ಸೊ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸತಿ ತಿರ್ಗಾ ನೋಡಿ, ನಿಮ್ಗೆ ಈಸಿಯಾಗಿ ಸ್ಲೋ ಮಾಡಿ ನೋಡಿ. ಎಷ್ಟು ಸತಿ ಅರ್ಥ ಆಗಿಲ್ಲ ಅಂದರೆ ಡಬಲ್ ಟೈಮ್ ರಿಪೀಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಈ ಕ್ವಶನ್ ನೋಡಿ, ಒಂದು ಪೈ ಚಾರ್ಟ್ ಇದೆ. ಈ ಪೈ ಚಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ದ ಟೋಟಲ್ ಕನ್ಸ್ಯೂಮ್ಷನ್ ಆಫ್ ದ ಫ್ಯೂಯಲ್ಸ್ ಬೈ ವೇರಿಯಸ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಅಂದರೆ ಇದೊಂದು ಪೈ ಚಾರ್ಟ್ ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಕನ್ಸ್ಯೂಮ್ಷನ್ ಆಫ್ ದ ಫ್ಯೂಯಲ್ ಬೈ ವೇರಿಯಸ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಹೌದಾ, ಇದರಲ್ಲಿ ತುಂಬ ರೀತಿಯ ಟ್ರಾನ್ಸ್ಪೋರ್ಟೇಷನ್ ವಿಧಗಳಿದೆ, ಟ್ರಾನ್ಸ್ಪೋರ್ಟೇಷನ್ ಟೈಪ್ಸ್ ಇದೆ, ಮೋಡ್ಸ್. ಅಂದರೆ ಆ ಟ್ರಾನ್ಸ್ಪೋರ್ಟೇಷನಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟೇಷನು ಎಷ್ಟು ಟೋಟಲ್ ಎಲ್ಲ ಸೇರಿಬಿಟ್ಟು ಎಷ್ಟು ಲೀಟರ್ಸ್ ಫ್ಯೂಯಲ್ನ ಕನ್ಸ್ಯೂಮ್ ಮಾಡ್ತಿದೆ ಅಂದರೆ ಟೋಟಲ್ 800 ಮಿಲಿಯನ್ ಲೀಟರ್ಸ್, 800 ಮಿಲಿಯನ್ ಲೀಟರ್ಸ್ ಏನು ಫ್ಯೂಯಲ್ನ ಕನ್ಸ್ಯೂಮ್ ಮಾಡ್ತಾ ಇದೆ. ಹೌದಾ, 800 ಮಿಲಿಯನ್ ಲೀಟರ್ಸ್ ಫ್ಯೂಯಲ್ನ ಕನ್ಸ್ಯೂಮ್ ಮಾಡ್ತಾ ಇದೆ. ಬಟ್ ಅವ್ರೇನು ಹೇಳಿದ್ದಾರೆ, ಟು ಒಬ್ಟೈನ್ ಫ್ಯೂಯಲ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ನಟ್ ದ ಮೆಷಿನರಿ. ಓಕೆ, ವಿಚ್ ಈಸ್ ಟು ಬಿ ಪ್ರೊಡ್ಯೂಸ್ ಬೈ ಬರ್ನಿಂಗ್ ಕೋಲ್. ಅಂದರೆ ಫ್ಯೂಯಲ್ ನಮಗೆ ಬೇಕು ಅಂದರೆ ನಾವೇನು ಮಾಡಬೇಕು, ಕೋಲ್ನ ಬರ್ನ್ ಮಾಡಬೇಕಂತೆ. ಓಕೆನಾ, 1 ಟನ್ ಕೋಲ್ ಬರ್ನ್ ವಿಲ್ ಬಿ ಈಕ್ವಲ್ ಟು 1 ಟನ್ ಕೋಲ್ನ ಬರ್ನ್ ಮಾಡಿರೋ ಕೆಪಾಸಿಟಿ, 1 ಟನ್ ಕೋಲ್ ಬರ್ನ್ ಈಸ್ ಪ್ರೊಡ್ಯೂಸಸ್ 4.4 ಮಿಲಿಯನ್ ಲೀಟರ್ಸ್ ಆಫ್ ಆಯಿಲ್. ಅಂದರೆ 1 ಟನ್ ಕೋಲ್ನ ನಾವು ಬರ್ನ್ ಮಾಡಿದರೆ 0.4 ಮಿಲಿಯನ್ ಲೀಟರ್ಸ್ ಆಫ್ ಫ್ಯೂಯಲ್ ಆಯಿಲ್ ಸಿಗತ್ತಂತೆ. ಸೊ ಹಾಗಾದರೆ ನಮಗೆ ರೈಲ್ವೆಗೆ ಏನು ಕೇಳ್ತಿದ್ದಾರೆ, ರೈಲ್ವೆ ಸೆಕ್ಟರ್ಸ್ಗೆ ಎಷ್ಟು ಕೋಲ್ ಟನ್ ಬೇಕು ಅಂತ ಕೇಳ್ತಿದ್ದಾರೆ. ಎಷ್ಟು ಕೋಲ್ ಬೇಕು ಇನ್ ಟನ್ಸಲ್ಲಿ, ಎಷ್ಟು ಟನ್ಸ್ ಆಫ್ ಕೋಲ್ ಬೇಕು ಅಂತ. ಸೊ ಹಾಗಾದರೆ ಹೇಗೆ ಕಂಡುಹಿಡಿಯೋದಿಲ್ಲ, ರೈಲ್ವೆ ಸೆಕ್ಟರ್ಸ್ ಎಷ್ಟಿದೆ ಪೈ ಚಾರ್ಟಲ್ಲಿ, 75%. ನೋಡಿ ಕಾಣ್ತಾ ಇದೆಯಾ, 75 ಡಿಗ್ರಿ. ಸೊ ಔಟ್ ಆಫ್ 360 ಡಿಗ್ರಿ ಇದೇನಿದೆ 75 ಡಿಗ್ರಿ ಇಂಟು ಟೋಟಲ್ ಎಷ್ಟಿದೆ, ಒಂದು 360 ಡಿಗ್ರಿ ಅಂದ್ರೇನು 800 ಮಿಲಿಯನ್ ಲೀಟರ್ಸ್ ಅಂತ. ಹೌದಾ, 800 ಮಿಲಿಯನ್ಸ್. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ಡಿವೈಡ್ ಮಾಡಿ ನೋಡಿ ಎಷ್ಟರಿಂದ ಹೋಗುತ್ತೆ ಅಂತ. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ ಸೊ ಕಂಪ್ಲೀಟಾಗಿ ಎಷ್ಟಲೇ ಹೋಗುತ್ತೆ, ಇದು 6 ಇಲ್ಲ 3ರಿಂದ ಹೋಗುತ್ತೆ. 3 12 3 25 ಹೋಯಿತು. ನೆಕ್ಸ್ಟ್ 4 3s, ನೆಕ್ಸ್ಟ್ 4 20s ಮಲ್ಟಿಪ್ಲೈ ಮಾಡಿದರೆ 500/3 ಮಿಲಿಯನ್ ಲೀಟರ್ಸ್ ಬೇಕಾಯಿತು. ಯಾವುದಕ್ಕೆ, ರೈಲ್ವೆ ಸೆಕ್ಟರ್ಸ್ಗೆ. ಓಕೆನಾ, ರೈಲ್ವೆ ಸೆಕ್ಟರ್ಗೆ ಎಷ್ಟು ಬೇಕಾಯಿತು, ರೈಲ್ವೆ. ಸೊ ರೈಲ್ವೆ ಸೆಕ್ಟರ್ಗೆ ಎಷ್ಟು ಬೇಕಾಯಿತು, 500/3 ಮಿಲಿಯನ್ ಲೀಟರ್ಸ್ ಬೇಕಾಯಿತು. ಬಟ್ ಅವ್ರೇನು ಕೇಳ್ತಿದ್ದಾರೆ, ಅವ್ರೇನು ಹೇಳಿದ್ದಾರೆ, 1 ಟನ್ ಕೋಲು ಎಷ್ಟು ಕೊಡತ್ತಂತೆ, ಎಷ್ಟು ಕೊಡ್ತಾ ಇದೆ, 0.4 ಮಿಲಿಯನ್ ಲೀಟರ್ಸ್. ಹೌದಾ, 0.4ನ ನಾನು ಬರ್ಕೊತೀನಿ 4/10 ಅಂತ ಬರ್ಕೊತೀನಿ. ಓಕೆನಾ, ಹಾಗಾದರೆ ಎಷ್ಟು ಟನ್ ಆಫ್ ಕೋಲ್ ಬರ್ನ್ ಮಾಡಿದರೆ ನಮಗೆ 500/3 ಮಿಲಿಯನ್ ಲೀಟರ್ಸ್ ಸಿಗುತ್ತೆ. ಸೊ ಏನು ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ 500/3 ಇಂಟು 1 ಹೋಲ್ ಡಿವೈಡ್ ಬೈ ಏನಾಗುತ್ತೆ, 4/10. 4/10 ಯಾಕೆ ಬಂತು, 0.4ನ ನಾವು ಕನ್ವರ್ಟ್ ಮಾಡ್ಕೊಳ್ಳೋದು, ರೆಸಿಪ್ರೋಕಲ್ ಮಾಡಿದಾಗ ಏನು ಬರುತ್ತೆ. ಸೊ 500/3 ಇಂಟು 10 ಡಿವೈಡ್ ಬೈ 4 ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಕ್ಲೀನಾಗಿ ಎಷ್ಟು ಬರುತ್ತೆ, 5000 ಡಿವೈಡ್ ಬೈ 12. ಸೊ ಇದನ್ನು ಕ್ಲೀನಾಗಿ ಡಿವೈಡ್ ಮಾಡೋದ್ರಿಂದ ನಮಗೆ ಎಷ್ಟು ಬರುತ್ತೆ, 1416.67 ಹೀಗೆ ಕಂಟಿನ್ಯೂ ಆಗುತ್ತೆ. ಬಟ್ ನಿಯರ್ಲಿ ಯಾವುದು ಈಕ್ವಲ್ ಇದೆ, 417 ಟನ್ಸ್. ಹೌದಾ, ಸೊ ಆನ್ಸರ್ ಏನಾಗುತ್ತೆ, 417 ಟನ್ಸ್. ಸೊ ಈ ಥರ ಇದನ್ನ ಸಾಲ್ವ್ ಮಾಡಬೇಕು. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ನೋಡೋಣ ನೆಕ್ಸ್ಟ್ ಕ್ವಶನ್ ಯಾವುದು, 62. ಸೊ 62 ಕ್ವಶನ್ ಇದೆ, a + b = p, ab = q, ದೆನ್ a power 4 + b power 4 = ಅಂತ ಕೇಳ್ತಿದ್ದಾರೆ. ಇದು ಹಾಗಾದ್ರೆ ಅದು ಏನಾಗುತ್ತೆ ಅಂತ. ಸೊ ನಮಗೆ a power 4 + b power 4 ಕಂಡುಹಿಡಿಯೋಕ್ಕಿಂತ ಮುಂಚೆ ನಮ್ಗೆ ಈ ಫಾರ್ಮುಲಾ ಗೊತ್ತಿರಬೇಕು. ಏನು, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, a² + b² + 2ab. ಹೌದಾ, ಸೊ ಪ್ಲಸ್ 2ab. ಹಾಗಾದರೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರೆದಾಗ a + b ಅಂದ್ರೇನು, p ಅಂತ ಕೊಟ್ಟಿದ್ದಾರೆ. ಹೌದಾ, p² ಆಗುತ್ತೆ
ಸೊ ನೆಕ್ಸ್ಟ್ ಎ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ, ಬಿ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ, ಪ್ಲಸ್ 2 ಇಂಟು ಎ ಬಿ ಅಂದ್ರೇನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಬಿ ಅಂದರೆ ಕ್ಯೂ ಅಂತ, ಹೌದಾ, ಕ್ಯೂ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, ಪಿ ಸ್ಕ್ವೇರ್, ಈ 2q ಲೆಫ್ಟ್ ಸೈಡಿಗೆ ಹೋದರೆ ಮೈನಸ್ ಆಗುತ್ತೆ, 2q ಆಯಿತು, ಮೈನಸ್ 2q. ಸೊ ಇದನ್ನ ಯಾಕೆ ಕಂಡುಹಿಡ್ಕೊಂಡ್ರಿ ಸರ್ ಅಂದರೆ ನಮ್ಗೆ ಏನು ಗೊತ್ತಿರಬೇಕು, ಎ ಪವರ್ 4 ಪ್ಲಸ್ ಬಿ ಪವರ್ 4 ಫಾರ್ಮುಲಾ ಗೊತ್ತಿರಬೇಕು. ಸೊ ಈ ಫಾರ್ಮುಲಾ ಹಾಕಿದಾಗ ಏನು ಬರುತ್ತೆ ಆ್ಯಕ್ಚುಲಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್ ಫಾರ್ಮುಲಾ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ನೋಡು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ನಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಂಡುಹಿಡ್ಕೊಂಡ್ರೆ ಮಾತ್ರ ಈಸಿ ಆಗುತ್ತೆ. ಸೊ ಅಪ್ಲೈ ಮಾಡಿ, ಪಿ ಸ್ಕ್ವೇರ್ ಮೈನಸ್ 2q ದ ಹೋಲ್ ಸ್ಕ್ವೇರ್ ಆಯಿತು, ಮೈನಸ್ 2 ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಏನಂತ ಕರಿಬೋದು, ಎ ಬಿನ ಕ್ಯೂ ಸ್ಕ್ವೇರ್ ಅಂತ ಡೈರೆಕ್ಟಾಗಿ ಬರ್ಕೋಬೋದು, ಹೌದಾ, ಯಾಕಂದರೆ ಎ ಬಿ ದ ಹೋಲ್ ಸ್ಕ್ವೇರ್ ಆಯಿತು, ಕ್ಯೂ ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್. ಸೊ ಇದು ಯಾವ ಫಾರ್ಮುಲಾದಲ್ಲಿದೆ, ಪಿ ಸ್ಕ್ವೇರ್ ಮೈನಸ್ 2q ದ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ, ಅಂದರೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಪಿ ಸ್ಕ್ವೇರ್ ಎ ಆಗುತ್ತೆ. ಸೊ ಪಿ ಸ್ಕ್ವೇರ್ ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಪವರ್ 2 ಅಂದರೆ ಪಿ ಪವರ್ 4 ಆಯಿತು, ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನಾಗುತ್ತೆ ಇಲ್ಲಿ 2q ದ ಹೋಲ್ ಸ್ಕ್ವೇರ್ ಅಂದರೆ 4q ಸ್ಕ್ವೇರ್ ಮೈನಸ್ 2 ಇಂಟು 2a b ಆಗುತ್ತೆ. 2 ಇಂಟು ಎ ಅಂದರೆ ಇಲ್ಲಿ ಪಿ, 2p ಆಯಿತು, ಬಿ ಅಂದರೆ 2q, 2p ಇಂಟು 2q ಏನಾಗುತ್ತೆ 4p ಸ್ಕ್ವೇರ್ q ಆಯಿತು, ಹೌದಾ. ಇಲ್ಲಿ ಪಿ ಸ್ಕ್ವೇರ್ ಇದ್ರೆ ಎ ಅಂದರೆ ಪಿ ಸ್ಕ್ವೇರ್ ಇದೆ. ಓಕೆ, ನೆಕ್ಸ್ಟ್ 2q ಸ್ಕ್ವೇರ್ ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ 4q ಸ್ಕ್ವೇರ್ ಇದೆ, ಇದೆ 2q ಸ್ಕ್ವೇರ್. ಸೊ ಇದನ್ನ ನಾವು ಮಾಡಿದಾಗ ಸೊ ಏನು ಬರುತ್ತೆ, ಪಿ ಪವರ್ 4 ಹಾಗೆ 4q ಸ್ಕ್ವೇರ್ಲಿ 2q ಸ್ಕ್ವೇರ್ ಅಂದರೆ ಎಷ್ಟು ಉಳಿತು, 2q ಸ್ಕ್ವೇರ್ ಉಳಿತು, ಮೈನಸ್ 4p ಸ್ಕ್ವೇರ್ q ಉಳಿತು. ಸೊ ಈ ಆಪ್ಷನ್ ಯಾವ್ದು ಉಳಿತೆ ನೋಡಿ, 4p ಪವರ್ 4 ಮೈನಸ್ 4p ಸ್ಕ್ವೇರ್ q ಪ್ಲಸ್ q ಸ್ಕ್ವೇರ್, ಹೌದಾ. ಈ ಆಪ್ಷನ್ ಯಾವುದು, 2q ಸ್ಕ್ವೇರ್ ಯಾವುದು ಇಂಡಿಕೇಟ್ ಮಾಡ್ತಾ ಇದೆ, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಇಂಡಿಕೇಟಿಂಗ್ ದಿಸ್ ಒನ್. ಸೊ ಫ್ರೆಂಡ್ಸ್, ಇನ್ನೂ ಕ್ವೆಶನ್ಸ್ ಇದೆ ಕ್ವಾಂಟಿ ಪಾರ್ಟಲ್ಲಿ, ಬಟ್ ವಿಡಿಯೋ ತುಂಬ ಲೆಂತಿ ಆಗ್ತಿರೋದ್ರಿಂದ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಹಾಗೆ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀವಿ. ಸೊ ನಾಳೆ ಅಗೇನ್ ಇದೇ ವಿಡಿಯೋನ ಮುಂದುವರೆದ ಪಾರ್ಟ್ನ ಸೊ ನಾಳೆ 9:00 ರಿಲೀಸ್ ಮಾಡ್ತೀವಿ. ಡೈಲಿ 9:00 ನಾವೇನು ಮಾಡ್ತಾ ಇದ್ದೀವಿ, ನಿಮಗೆ ಈ SSC CHSL ಕ್ವಶನ್ ಪೇಪರ್ ಸೀರೀಸ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ 9:00 ಆಗಲಿ ನೀವು ಏನು ನೋಡ್ಬೋದು, ಡೈಲಿ ಕ್ವಶನ್ ಪೇಪರ್ ಸೊ ಸಾಲ್ವ್ ಕ್ವಶನ್ ಪೇಪರ್ನ ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಲೈಕ್ ಮಾಡಿ, ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಯಾರ್ಯಾರು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಸೈನಿಂಗ್ ಆಫ್.